ತಗೊಳ್ಳಿ ತಿನ್ನಿ. ಏನಿದು, ಯಾರೊಬ್ರು ಐಸ್ ಕ್ರೀಮ್ ತಗಂತಿಲ್ವಲ್ಲ, ಏನ್ ಮಾಡೋದು? ಒಂಚೂರು ಮಳೆ ಎಲ್ಲ ಕಮ್ಮಿ ಆಗ್ಬಿಟ್ಟು ಒಂಚೂರು ಬಿಸಿಲು ಕಾಣಿಸ್ತಿದ್ಯಪ್ಪ. ಹಂಗಾಗಿ ಒಂಚೂರು ಇರೋ ಐಸ್ ಕ್ರೀಮ್ ಎಲ್ಲ ಮಾರ್ಕೊಂಬರೋಣ ಅಂತ ನಾನು ಆಚೆಗೆ ಬಂದ್ರೆ ಒಂದು ನರಿ ನಾಯಿ ಪಿಳ್ಳೆನೂ ಕಾಣಿಸ್ತಿಲ್ವಲ್ಲ, ಎಂತ ಮಾಡೋದು? ವ್ಯಾಪಾರ ಎಲ್ಲ ಲಾಸ್ ಆಗ್ಬಿಡುತ್ತೋ ಏನೋ ಇವತ್ತು ಗೊತ್ತಾಗ್ತಿಲ್ಲ. ಓ, ಐಸ್ ಕ್ರೀಮ್ ವ್ಯಾಪಾರ ಇರ್ಲಿ ಅತ್ಲಾಗಿ, ಹೆಂಗೋ ಮನೆ ಹತ್ರನೇ ಬಂತು. ಹೋಗೊಂಚೂರು ಊಟ ಮಾಡ್ಕೊಂಡ್ ಬಂದ್ಬಿಡ್ತೀನಿ, ಹೊಟ್ಟೆ ಹಸಿತಿದೆ. ಹಂಗೆ ತಿರುಗಿ ತಿರುಗಿ ಯಾರೊಬ್ರು ಐಸ್ ಕ್ರೀಮ್ ತಗಂತಿಲ್ಲ. ಒಂಚೂರು ಊಟ ಮಾಡ್ಕೊಂಡ್ ಬಂದ್ ಅತ್ಲಾಗೆ ಪಕ್ಕದೂರಲ್ಲಿ ಅದು ಯಾವುದೋ ಮದುವೆ ನಡೀತೈತಂತಲ್ಲ, ಆ ಮದುವೆ ಛತ್ರದ ಹತ್ರ ತಗೊಂಡೋಗಿ ಇಟ್ಕೊಂತೀನಿ ಅತ್ಲಾಗ ಐಸ್ ಕ್ರೀಮ್ ಗಾಡಿನ. ಅಲ್ಲಿ ಮದುವೆಗೆ ಬಂದಿರೋ ಮಕ್ಕಳು ಜನನಾದ್ರೂ ಐಸ್ ಕ್ರೀಮ್ ತಗೊಂಡ್ ತಿಂತಾರ ಅತ್ಲಾಗೆ. ಹಂಗೆ ಮಾಡ್ತೀನಿ, ಐಸ್ ಕ್ರೀಮ್ ಗಾಡಿನ ಲಾಕ್ ಮಾಡ್ಬಿಟ್ಟು ಹೋಗಿ ಊಟ ಮಾಡ್ಕೊಂಡ್ ಬರ್ತೀನಿ. ಹಾ, ಲಾಕ್ ಆಯ್ತು. ಇವಾಗ ಬೇಗ ಹೋಗಿ ಊಟ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಗಿರೀಶ, ಗೋಲಿ ಆಟ ನನಗೆ ಬೋರು ಕಣ. ನಂಗೆ ಗೋಲಿ ಆಟದ ಇಂಟ್ರೆಸ್ಟೇ ಇಲ್ಲ. ಬೇರೆ ಏನಾದ್ರೂ ಆಟ ಆಡೋಣ ಕಣ. ಸರಿ ಆಯ್ತು, ಗೋಲಿನೆಲ್ಲ ಎತ್ತಿಡ್ತೀನಿ. SOS ಸಾಸ್ ಆಟ ಆಡೋಣ, ಬುಕ್ಕಲ್ಲಿ ಬರೆಯೋದು. ಸರಿ ಆಯ್ತು, ಬುಕ್ ತಗೋಬಾನ, ಗೋಲಿ ಎಲ್ಲ ಎತ್ತಿಡ್ತೀನಿ. ಅಜ್ಜಿ ಬಂತು. ಅಜ್ಜಿ ಐಸ್ ಕ್ರೀಮ್ ವ್ಯಾಪಾರ ಎಲ್ಲ ಮುಗಿಸಿ ಮನೆಗೆ ಬಂತು. ಅಯ್ಯೋ ಯಾರೋ ಇದು ಈ ಗೋಲಿ ಇಟ್ಟಿದ್ದು. ಆಯ್ತು ನನ್ನ ಸ್ವಂಟ, ದೇವ್ರೇ. ಅಯ್ಯೋ ಗಿರೀಶ, ಚುಪ್ಪಿ, ನಿಮ್ಮ ಆರೇಕಿಷ್ಟು ನಿಮ್ಗೆ ಎಲ್ಲರೂ ಬಂದಿತ್ತೆ ಒತ್ತು. ಮನೆಗೆ ಬರೋ ದಾರಿ ಗೋಲಿ ಇಟ್ಟಿದ್ದೀರಲ್ಲ, ಹೋಯ್ತು ಕಂಡ್ರೋ ನನ್ನ ಸೊಂಟ ಮುರಿಯಕ್ಕೆ ಅಂತಾನೆ ಇಲ್ಲಿ ಗೋಲಿ ಇಟ್ಕೊಂಡು ನಿಂತಿದ್ರೇನ್ರೋ ನಿಮ್ಗಳ ಬಾಯಿಗಳೆಯ. ಅಯ್ಯೋ ಹೋಯ್ತು ಸೊಂಟ, ದೇವ ಪುಟಿ ತಮಣಿ, ಹೋಯ್ತು ಕಂಡ್ರೋ ನನ್ನ ಸೊಂಟ. ಅಯ್ಯಪ್ಪ ಅಜ್ಜಿ, ನೀನು ನೋಡ್ಕೊಂಡು ಬರ್ಬೇಕಿತ್ತು ತಾನೇ, ನಾವು ಇಲ್ಲೇ ಗೋಲಿ ಆಟ ಆಡ್ತಿದ್ವಿ. ನೀನು ನೋಡಿದ್ರೆ ಗೋಲಿ ಮೇಲೆ ಕಾಲಿಟ್ಟು ಬಿದ್ಬಿಟ್ಟಲ್ಲ ಅಜ್ಜಿ. ಯಾಕ್ರೋ ಈ ಹಾಳು ಬಡಕ್ ಗೋಲಿ ಆಟ ಆಡ್ತೀರಾ? ನಾನು ಜಾರ್ ಬೀಳ್ಲಿ ಅಂತ. ಈ ಗೋಲಿ ಮೇಲೆ ಕಾಲಿಟ್ರೆ ಏನಾಗುತ್ತೆ ಅಂತ ಗೊತ್ತಿಲ್ವಾ? ಆದ್ರೂ ಈ ಮನೆ ಒಳಗಡೆ ಗೋಲಿ ತಂದು ಆಟ ಆಡ್ತೀರಾ? ತುಗಿ ಬಿಸಾಕ್ತೀನಿ ನೋಡ್ತೀರಿ ಇವಾಗ. ಅಜ್ಜಿ ಅಜ್ಜಿ, ಬಿಸಾಕ್ಬೇಡ ಅಜ್ಜಿ, ಕುತ್ಕೋ, ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಅಯ್ಯೋ ದೇವ್ರೇ, ಮೈಕಾಯೆಲ್ಲ ನೋವು, ಸೊಂಟ ನೋವು. ಈ ಸೊಂಟ ಕೈಕಾಲು ಮೈ ನೋವಲ್ಲಿ ಹೆಂಗ್ರೋ ಹೋಗಿ ನಾನಿವಾಗ ಐಸ್ ಕ್ರೀಮ್ ಮಾರ್ಲಿ? ಗಾಡಿನ ಬೇರೆ ಅಲ್ಲೇ ದಾರಿಲಿ ಲಾಕ್ ಮಾಡ್ಬಿಟ್ಟು ನಿಲ್ಸ್ಬಿಟ್ಟು ಬಂದೀನಿ. ಇವಾಗ ಒಂದು ಮದುವೆ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲೇ ಐಸ್ ಕ್ರೀಮ್ ಮಾರೋಣ ಅಂತ ರೆಡಿ ಆಗಿದ್ದೆ. ಒಂಚೂರು ನಾಲ್ಕು ತನ್ನ ತಿನ್ಕೊಂಡು ಹೋಗೋಣ ಅಂತ ಅನ್ನಷ್ಟರೊಳಗೆ ನನ್ನ ಸ್ವಂಟನೇ ತೆಗೆದ್ರಳ್ರು ನೀವು. ಏನ್ ಮಾಡ್ಲಪ್ಪ ಇವಾಗ? ನನ್ನ ಐಸ್ ಕ್ರೀಮ್ ವ್ಯಾಪಾರ ಯಾರು ಮಾಡ್ತಾರೆ ಇವಾಗ? ಅಜ್ಜಿ, ತಲೆ ಕೆಡಿಸ್ಕೋಬೇಡ ಅಜ್ಜಿ, ನೀನು ಆರಾಮಾಗಿ ಊಟ ಮಾಡಿ ರೆಸ್ಟ್ ಮಾಡು ಅಜ್ಜಿ, ನಿದ್ದೆ ಮಾಡು. ಮೈಕೈ ನೋವೆಲ್ಲ ಸರಿ ಹೋಗುತ್ತೆ. ನಾನು ಮತ್ತೆ ಚುಪ್ಪಿ ಇಬ್ರು ಹೋಗ್ಬಿಟ್ಟು ನೀನು ಐಸ್ ಕ್ರೀಮ್ ಗಾಡಿ ಲಾಕ್ ಓಪನ್ ಮಾಡಿ ಊರೆಲ್ಲ ತಿರುಗ್ಬಿಟ್ಟು ಐಸ್ ಕ್ರೀಮ್ ಮಾರಾಟ ಮಾಡಿ ಎಲ್ಲ ಖಾಲಿ ಮಾಡಿ ಮನೆಗೆ ಬರ್ತೀವಿ ಅಜ್ಜಿ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ನೀನು ರೆಸ್ಟ್ ಮಾಡು. ಹೌದು ಹೌದು ಅಜ್ಜಿ, ನಾವಿಬ್ರು ವ್ಯಾಪಾರ ಮಾಡ್ತೀವಿ, ನೀನು ಆರಾಮಾಗಿರು. ನಡಿಯೋ ಗಿರೀಶ, ಅಜ್ಜಿ ಹತ್ರ ಕೀಸ್ಕೋ, ನಾನು ನೀನು ಹೋಗಿ ಐಸ್ ಕ್ರೀಮ್ ವ್ಯಾಪಾರ ಎಲ್ಲ ಮಾಡಿ ಬರೋಣ. ಸರಿ ಆಯ್ತು, ಹೋಗಿ. ಇನ್ ಸ್ವಲ್ಪನೇ ಸ್ವಲ್ಪ ಐಸ್ ಕ್ರೀಮ್ ಇದೆ. ನಾನುವೇ ಮಳೆ ಚಳಿ ಜಾಸ್ತಿ ಐಸ್ ಕ್ರೀಮ್ ತರಬಾರ್ದು ಅಂತ ಜಾಸ್ತಿ ತಂದಿರಲಿಲ್ಲ. ಅಷ್ಟನ್ನೇ ವ್ಯಾಪಾರ ಮಾಡ್ಬಿಟ್ಟು ಮುಗಿಸಿ ದುಡ್ಡಿನ ಲೆಕ್ಕಾಚಾರ ಕರೆಕ್ಟಾಗಿ ನಂಗೆ ಕೊಡ್ಬೇಕು. ₹1 ಕಮ್ಮಿ ಆದ್ರೆ ಮತ್ತೆ ನೋಡ್ತೀನಿ, ನಿಮ್ಮಿಬ್ಬರಿಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ, ಆಯ್ತಾ? ಸರಿ ಆಯ್ತು ಅಜ್ಜಿ. ಎಲ್ಲ ಐಸ್ ಕ್ರೀಮ್ ಮಾರಾಟ ಮಾಡಾದ್ಮೇಲೆ ಲಾಸ್ಟಿಗೆ ಉಳಿಯೋ ಎರಡೇ ಎರಡು ಐಸ್ ಕ್ರೀಮ್ನ ನಾನು ಮತ್ತೆ ಗಿರೀಶ ತಿಂತೀವಿ ಅಜ್ಜಿ, ಮೋಸನೇ ಮಾಡಲ್ಲ. ಸರಿ ಆಯ್ತು, ಹೋಗ್ ಬನ್ನಿ. ನಡಿಯೋ ಗಿರೀಶ, ಹೋಗೋಣ. ಐಸ್ ಕ್ರೀಮ್ ಗಾಡಿ ಓನರ್ ಯಾರು ಇಲ್ಲಿ ಕಾಣಿಸ್ತಿಲ್ಲ. ಬೀಗ ಒಂಚೂರು ತೆಗೆದು ಹೋಗಿದ್ರೆ ನಾನೊಂದೆರಡು ಐಸ್ ಕ್ರೀಮ್ ತಗೊಂಡು ತಿನ್ಬಿಡ್ತಿದ್ದೆ. ಬೀಗ ಓಪನ್ ಮಾಡಕ್ಕಾಗುತ್ತಾ ಅಂತ ನೋಡ್ತೀನಿ. ಗಿರೀಶ, ನೋಡ ಅಲ್ಲಿ ಯಾವ್ದೋ ಅಂಕಲ್ ನಮ್ಮ ಐಸ್ ಕ್ರೀಮ್ ಗಾಡಿ ಹತ್ರ ಏನೋ ನೋಡ್ತಿದ್ದಾರೆ. ಅವರಿಗೆ ಐಸ್ ಕ್ರೀಮ್ ಬೇಕು ಅನ್ಸುತ್ತೆ. ನಮ್ಮ ಮೊದಲನೇ ಗಿರಾಕಿ ಸಿಕ್ಕಾಯ್ತು. ಬಾ, ಗಾಡಿ ಓಪನ್ ಮಾಡ್ಬಿಟ್ಟು ಐಸ್ ಕ್ರೀಮ್ ಕೊಡೋಣ ಅವರಿಗೆ. ಅಂಕಲ್ ಅಂಕಲ್, ಏನ್ ಬೇಕು ಅಂಕಲ್? ಇನ್ನೇನ್ ಬೇಕು? ಐಸ್ ಕ್ರೀಮ್ ಬೇಕಾ ಅಂಕಲ್? ಚುಪ್ಪಿ, ಐಸ್ ಕ್ರೀಮ್ ಗಾಡಿ ಹತ್ರ ನಿಂತ್ಕೊಂಡಿದ್ದಾರೆ ಅಂದ್ರೆ ಐಸ್ ಕ್ರೀಮ್ ಬೇಕು ಅಂತ ನಿಂತಿದ್ದಾರೆ ತಾನೆ. ಇರು, ಅವ್ರಿಗೆ ಈಗಲೇ ಕೀ ಓಪನ್ ಮಾಡ್ಬಿಟ್ಟು ಐಸ್ ಕ್ರೀಮ್ ಕೊಡ್ತೀನಿ. ಯಾವ ಫ್ಲೇವರ್ ಕೊಡ್ಲಿ ಅಂಕಲ್? ಯಾವ ಫ್ಲೇವರ್ ಆದ್ರೂ ನಡೆಯುತ್ತೆ, ನೀನ್ ಕೊಡೋದನ್ನ ತಿಂತೀನಿ ಪುಟ್ಟ. ತಗೊಳ್ಳಿ ಅಂಕಲ್, ಐಸ್ ಕ್ಯಾಂಡಿ ತಿನ್ನಿ. ತುಂಬಾ ಥ್ಯಾಂಕ್ಸ್ ಪುಟ್ಟ. ಎಂತ ಪುಣ್ಯವಂತರು ಮಕ್ಕಳು ಇವರು. ನಾನು ಐಸ್ ಕ್ರೀಮ್ ಗಾಡಿ ಹತ್ರ ನಿಂತಿರೋದು ನೋಡಿ ಏನಾದ್ರೂ ಬೇಕಾ ಅಂತ ಕೇಳ್ಬಿಟ್ಟು ಅವರೇ ಐಸ್ ಕ್ರೀಮ್ ಕೊಟ್ರು. ಹೊಟ್ಟೆ ತಣ್ಣಗಾಯ್ತು. ಇವಾಗ ಭಿಕ್ಷೆ ಬೇಡ್ಕೊಂಡು ಹೋಗ್ತೀನಿ ಎಲ್ಲ ಕಡೆ. ಅಮ್ಮ, ತಾಯಿ. ಅಂಕಲ್ ಅಂಕಲ್, ಎಲ್ಲಿಗೆ ಹೊರಟ್ರಿ? ನಿಲ್ಲಿ ನಿಲ್ಲಿ. ಏನಪ್ಪ, ಇನ್ನೊಂದು ಐಸ್ ಕ್ರೀಮ್ ಕೊಡ್ತೀಯೇನಪ್ಪ? ಅಂಕಲ್, ತಗೊಂಡಿರೋ ಒಂದು ಐಸ್ ಕ್ರೀಮ್ಗೆ ದುಡ್ಡು ಕೊಡಿ ಇವಾಗ. ಅದು ₹10 ಕ್ಯಾಂಡಿ. ಫಸ್ಟ್ ₹10 ಕೊಟ್ಟು ಆಮೇಲೆ ಹೊರಡಿ ನೀವು. ನನ್ನ ಹತ್ರ ಎಲ್ಲಿದ್ಯಪ್ಪ ದುಡ್ಡು? ನಾನೇ ಮನೆ ಮನೆ ಸುತ್ಕೊಂಡು ಭಿಕ್ಷೆ ಬೇಡ ಭಿಕ್ಷಕ. ನಾನಿಲ್ಲಿ ಐಸ್ ಕ್ರೀಮ್ ಗಾಡಿ ನಿಂತ್ಕೊಂಡು ನೋಡ್ತಿದ್ದೆ. ನೀನೇ ಐಸ್ ಕ್ರೀಮ್ ಬೇಕಾ ಅಂತ ಕೇಳ್ಬಿಟ್ಟು ಕೊಟ್ಬಿಟ್ಟು ಇವಾಗ ದುಡ್ಡು
ನನ್ ಜಜ್ಜಿ ಬಜ್ಜಿ ಮಾಡಕ್ ಬಿಡುತ್ತೆ. ಇಸ್ಕೋ ಆ ತಟ್ಟೆನ. ಹಂಗೆ ಮಾಡ್ತೀನಿ. ಕೊಡಿ ಅಂಕಲ್ ಈ ತಟ್ಟೆನ. ಲೋ ಹುಡುಗ, ನನ್ನ ಹತ್ರ ಇರೋದು ಇದೊಂದೇ ತಟ್ಟೆ. ಭಿಕ್ಷೆ ಬೇಡದ್ ನಾನು ಹೆಂಗ್ ಬೇಡ್ಲಿ? ತಟ್ಟೆನೇ ಇಲ್ಲ ಅಂದ್ರೆ ಯಾರು ನಂಗೆ ಊಟ ಕೊಡಲ್ಲ, ದುಡ್ಡು ಕೊಡಲ್ಲ. ವಾಪಸ್ ನನ್ನ ತಟ್ಟೆ ಕೊಡು. ಅದೆಲ್ಲ ನಂಗೆ ಗೊತ್ತಿಲ್ಲ ಅಂಕಲ್. ನಮ್ಮ ಅಜ್ಜಿ ಬೈತಾರೆ ಗೊತ್ತಾ? ನನಗೆ ಗೊತ್ತಿಲ್ಲ. ನಾನು ಈ ತಟ್ಟೆ ಇಟ್ಕೊಂತಿದೀನಿ. ಗುಜರಿ ಅಂಗಡಿ ಕೊಟ್ಟು 10 ರೂಪಾಯಿ ಇಸ್ಕೊಂತೀನಿ. ನೀವು ಹೋಗಿ. ನೋಡಿ ಚುಪ್ಪಿ, ಕಿತ್ಕೋಬಿಟ್ಟೆ ತಟ್ಟೆನ. ಅಯ್ಯೋ, ನಾ ಸುಮ್ಮನೆ ನಿಂತಿರೋನಿಗೆ ಐಸ್ ಕ್ರೀಮ್ ಕೊಟ್ಬಿಟ್ಟು ತಟ್ಟೆ ಕಿತ್ಕೋಬಿಟ್ಟ. ನಾನು ಹೆಂಗ್ ಭಿಕ್ಷೆ ಬೇಡ್ಲಿ? ಬಾಳೆ ತಲೆನೇ ಕೈಯಲ್ಲಿ ಇಟ್ಕೊಂಡು ಭಿಕ್ಷೆ ಬೇಡ್ತೀನಿ. ಅಮ್ಮ ತಾಯಿ ಊಟ ಕೊಡ್ರಮ್ಮ. ಹಂಗೆ ಒಂದ್ ತಟ್ಟೆನೂ ಇದ್ರೆ ಕೊಡ್ರಮ್ಮ ಯಾರಾದ್ರೂ. ಗಿರೀಶ, ಈಗಲೇ ಹೇಳ್ತಿದ್ದೀನಿ ನೋಡು. ದುಡ್ಡಿದ್ಯಾ ಇಲ್ವಾ ಅಂತ ವಿಚಾರಿಸ್ಬಿಟ್ಟೆ ನಾವು ಅವರಿಗೆ ಐಸ್ ಕ್ರೀಮ್ ಕೊಡ್ಬೇಕು. ಸರಿ ಕಣೆ ಚುಪ್ಪಿ, ನಡಿ ಆಯ್ತು. ಐಸ್ ಕ್ರೀಮ್ ಗಾಡಿ ತಗೊಂಡು ಮುಂದೆ ಮುಂದೆ ಹೋಗೋಣ. ಯಾರಾದ್ರೂ ಐಸ್ ಕ್ರೀಮ್ ತಗೊಂತಾರ ನೋಡೋಣ. ಐಸ್ ಕ್ರೀಮ್, ಐಸ್ ಕ್ರೀಮ್, ಕೋನ್ ಐಸ್ ಕ್ರೀಮ್, ಕಪ್ ಐಸ್ ಕ್ರೀಮ್, ಬಾಲ್ ಐಸ್ ಕ್ರೀಮ್, ಕ್ಯಾಂಡಿ ಕ್ಯಾಂಡಿ, ಐಸ್ ಕ್ರೀಮ್ ಕ್ಯಾಂಡಿ. ಈ ಕೊಳ್ಳಿ ದೆವ್ವಾಗ ಇವತ್ತು ತುಂಬಾ ಬಾಯಾರಿಕೆ ಆಗ್ತಿದೆ. ಎಲ್ಲಾದ್ರೂ ಜ್ಯೂಸ್ ಸಿಕ್ಕಿದ್ರೆ ಕುಡಿದ್ ಬಿಡ್ತೀನಿ. ಹಾಗೆ ಯಾರಾದ್ರೂ ಮನುಷ್ಯರು ಸಿಕ್ಕಿದ್ರೆ ಅವ್ರ ರಕ್ತನೂ ಕುಡಿದ್ ಬಿಡ್ತೀನಿ. ಓ, ಯಾರೋ ಐಸ್ ಕ್ರೀಮ್ ಮಾರ್ತಾ ಬರ್ತಿದ್ದಾರೆ. ಐಸ್ ಕ್ರೀಮ್ ಇಸ್ಕೊಂಡು ತಿನ್ಬಿಡ್ತೀನಿ. ಏ ಹುಡುಗ, ನನಗೆ ಐಸ್ ಕ್ರೀಮ್ ಬೇಕು. ಗಿರೀಶ, ಫಸ್ಟ್ ಅವ್ರ ಹತ್ರ ದುಡ್ಡಿದ್ಯಾ ಕೇಳೋ. ಕೇಳ್ತೀನಿ ಕಣೆ. ಆಂಟಿ ಆಂಟಿ, ನಿಮ್ಮ ಹತ್ರ ಐಸ್ ಕ್ರೀಮ್ ತಗೊಳಕ್ಕೆ ದುಡ್ಡಿದ್ಯಾ? ನಾನೇನಕ್ಕೆ ದುಡ್ಡು ಕೊಡಬೇಕು? ನಾನು ಏನೇ ತಗೊಂಡ್ರು ದುಡ್ಡಂತೂ ಕೊಡಲ್ಲ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಉಲ್ಟಾ ಕಾಲಿನ ಕೊಳ್ಳಿದೆವ. ನೀವಿಬ್ರು ನನ್ನ ಕಾಲನ್ನ ನೋಡಿ ಫಸ್ಟು ಹೆದ್ರುಕೊಂಡು ನಿಮ್ಮ ಐಸ್ ಕ್ರೀಮ್ ಗಾಡಿನ ಬಿಟ್ಟು ಓಡೋಗ್ಬಿಡ್ತೀರಾ. ನನ್ನನ್ನೇ ದುಡ್ಡು ಕೇಳ್ತೀರಾ ನೀವಿಬ್ರು? ಏನು ಕೊಳ್ಳಿದೇವನ? ಗಿರೀಶ, ಏನೋ ಇಲ್ಲಿ ಸಿಗಾಕೊಂಡ್ಬಿಟ್ವಲ್ಲ ಕೊಳ್ಳಿದೇವದ ಹತ್ರ. ಹೆಂಗೋ ಬಚಾವಾಗದು? ಏನೇ ಮಾಡ್ಲಿ ಚುಪ್ಪಿ, ಇರು. ಅದೆವ್ವ ಐಸ್ ಕ್ರೀಮ್ ಕೇಳಿದ್ರೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಏ ಹುಡುಗ್ರ, ನಂಗೆ ಇವಾಗ ದೊಡ್ಡ ಐಸ್ ಕ್ರೀಮ್ ಮಾಡ್ಕೊಡಿ. ಕೊಡ್ಲಿಲ್ಲ ಅಂದ್ರೆ ನಿಮ್ಮಿಬ್ರನ್ನೇ ತಿಂದ್ಬಿಡ್ತೀನಿ. ಆಂಟಿ, ಕೊಡ್ತೀನಿ ದೊಡ್ಡ ಐಸ್ ಕ್ರೀಮ್ ಇರಿ. ಹಬ್ಬ, ಸದ್ಯ ಅಜ್ಜಿ ಗಾಡಿ ಒಳಗಡೆ ಖಾರ ಪುಡಿ ಇಟ್ಟಿದೆ. ಸೌತೆಕಾಯಿ, ಮಾವಿನಕಾಯಿ, ಸೀಬೆಕಾಯಿ ಸಿಕ್ಕಿದ್ರೆ ತಿನ್ನಕ್ಕೋಸ್ಕರ ಖಾರ ಪುಡಿ ಉಪ್ಪನ್ನ ಮಿಕ್ಸ್ ಮಾಡಿ ಅಜ್ಜಿ ಇಟ್ಟಿರೋದ್ರಿಂದ ಈ ಖಾರ ಪುಡಿನ ಐಸ್ ಕ್ರೀಮ್ ಒಳಗಡೆ ಹಾಕಿ ಕೊಡ್ತೀನಿ. ಈ ದೆವ್ವ ಆಂಟಿ ತಿಂದು ಬಾಯೆಲ್ಲ ಉರ್ದು ಓಡೋಗ್ಬಿಡ್ಬೇಕು. ಹಂಗೆ ಮಾಡ್ತೀನಿ. ತಗೊಳ್ಳಿ ಆಂಟಿ, ರುಚಿ ರುಚಿಯಾಗಿರೋ ದೊಡ್ಡ ಐಸ್ ಕ್ರೀಮು. ದೆವ್ವ ಆಂಟಿ, ನೀವು ಆರಾಮಾಗಿ ನಿಂತ್ಕೊಂಡು ಐಸ್ ಕ್ರೀಮ್ ತಿನ್ನಿ. ನಾವು ಹೊರಡ್ತೀವಿ. ನಮಗೇನು ಮಾಡಬೇಡಿ. ಸರಿ ಆಯ್ತು, ಹೋಗಿ. ನಾನು ಆರಾಮಾಗಿಲ್ಲ ಐಸ್ ಕ್ರೀಮ್ ತಿಂತಾ ಕುತ್ಕೊಳ್ತೀನಿ. ಚುಪ್ಪಿ, ನಡಿಯೇ, ಇಲ್ಲಿಂದ ಫಸ್ಟ್ ಎಸ್ಕೇಪ್ ಆಗ್ಬಿಡೋಣ. ಸರಿ ನಡಿಯೋ, ಇಲ್ಲಿಂದ ಓಡ್ ಮನೆಗೆ ಹೋಗೋಣ. ಅಜ್ಜಿಗೆ ಹೇಳೋಣ ದೆವ್ವ ಬಂದಿತ್ತು ಅಂತ. ಬೇಗ ಗಾಡಿ ಕಳ್ತೀನಿ, ನಡಿ ಹೋಗೋಣ. ರುಚಿ ರುಚಿ ಐಸ್ ಕ್ರೀಮು. ಖಾರ ಖಾರ. ಐಸ್ ಕ್ರೀಮ್ ಒಳಗಡೆ ಯಾಕ್ರ ಖಾರ ಪುಡಿ ಹಾಕಿ ಕೊಟ್ರಿ? ಖಾರ ತಡಿಯಕ್ಕಾಗ್ತಿಲ್ಲ. ನೀರ್ ಬೇಕು. ಬಾವಿ ಎಲ್ಲಿದೆ? ಎಷ್ಟು ಧೈರ್ಯ ಈ ಹುಡುಗರಿಗೆ! ಈ ಉಲ್ಟಾ ಕಾಲಿನ ಕೊಳ್ಳಿದೆವಾಗೆ ಖಾರ ಪುಡಿ ಹಾಕಿರೋ ಐಸ್ ಕ್ರೀಮ್ ಕೊಡ್ತೀರಾ? ನಿಮ್ಮಿಬ್ರನ್ನ ನಾನಂತೂ ಬಿಡಲ್ಲ. ಹುಡಿಕೊಂಡು ಬಂದೇ ಬರ್ತೀನಿ. ಖಾರ, ಇವಾಗ ನಾನು ಹೋಗಿ ನೀರು ಕುಡಿಬೇಕು.